ഇൻഫ്രാസ്ട്രക്ചർ ഡെവലപ്മെന്റ്സ് ആയത് കാണാൻ സാധിക്കുന്നുണ്ട്. നമുക്ക് 15 എയിംസ് കൊണ്ടുവന്നിട്ടുണ്ട്, 315 മെഡിക്കൽ കോളേജസ്, 390 യൂണിവേഴ്സിറ്റീസ്, അതേപോലെ 7 IITs, നിരവധി റെയിൽവേ സ്റ്റേഷൻ അപ്ഗ്രേഡേഷൻ ആയിട്ടുണ്ട്, എയർപോർട്ട്സ് വന്നിട്ടുണ്ട്, നമ്മളെ ഹൈവേസ് എമർജൻസിലി ഫ്ലൈറ്റ് ലാൻഡ് ആക്കാൻ വേണ്ടിയിട്ട് എക്സ്പ്രസ് വേസ് ആക്കിയിട്ടുണ്ട്. ഇങ്ങനെ നിരവധി ഇൻഫ്രാസ്ട്രക്ചർ ഡെവലപ്മെന്റ് അല്ലാണ്ട് സാമാന്യ ജനങ്ങൾക്ക് വേണ്ടിയിട്ട് നിരവധി സ്കീംസ് ആണ്. ബേട്ടി ബച്ചാവോ ബേട്ടി പഠാവോ, ജൻധൻ അക്കൗണ്ട്, ആവാസ് യോജന, സ്വച്ഛ് ഭാരത് അഭിയാൻ, ഉജ്വല യോജന, ഉജാല യോജന, ആയുഷ്മാൻ ഭാരത്, മുദ്രാ ലോൺ, ഇങ്ങനെ നിരവധി. ഇപ്പോൾ എല്ലാം ഞങ്ങളുടെ ഭാരതത്തിൽ എല്ലാ വീട്ടിലും പോലും ഒന്നല്ലെങ്കിൽ രണ്ട് നമ്മുടെ കേന്ദ്ര സർക്കാരത്തിന് ബെനിഫിഷ്യസ് ആയിട്ടുള്ള എല്ലാവരും ഉണ്ട്. സോ ആൾക്കാർക്ക് നമ്മളെ കാസർഗോഡ് ജനങ്ങൾ നല്ല എല്ലാവർക്കും അറിഞ്ഞിട്ടുണ്ട്. നമ്മളെ കാസർഗോഡിന്റെ സമഗ്ര ഡെവലപ്മെന്റ് വേണ്ടിയിട്ട് ഞങ്ങളെ കുട്ടികളെ ഫ്യൂച്ചർക്ക് വേണ്ടിയിട്ട് നമ്മൾ ഈ പ്രാവശ്യം നിങ്ങളെ ഓരോരോ വിലയേറിയ വോട്ട് ചിന്തിച്ചിട്ട് വോട്ട് ചെയ്യുന്ന ಅಭ್ಯರ್ಥಿക്കുന്നു. അതേപോലെ ಕಾಸರಗೋಡಿನ ಸಮಗ್ರ ಅಭಿವೃದ್ಧಿಗೋಸ್ಕರ ನಿಮ್ಮ ಒಂದೊಂದು ಅತ್ಯಮೂಲ್ಯವಾದಂತಹ ವೋಟನ್ನು ತಾವರೆ ಚಿಹ್ನೆಗೆ ನೀಡಿ ನನ್ನನ್ನು ಬಹುಮತದಿಂದ ಗೆಲ್ಲಿಸಿಕೊಳ್ಬೇಕು ಅಂತ ಮಾತ್ರ ಕೇಳ್ಕೊಳ್ತಾ ಇದ್ದೇನೆ. ನಿಕ್ಕೆಲ್ಲ ಮಾತೇರ್ನೆಲ್ಲ ಸಪೋರ್ಟ್ ಆಶೀರ್ವಾದ ಎನ್ನಮ್ಮೆ ತಿಂಚನೆ ಸದಾ ಉಪ್ಪಟ್ಟು ಅನ್ಸನೆ ಎಲ್ಲಂಜಿ ಬರ್ಪುನ 26 ತಾರೀಕು ಲೋಕಸಭಾ ಎಲೆಕ್ಷನ್ ಇಡು ನಿಕಲ್ನ ಅತ್ಯಮೂಲ್ಯವಾದ ಮತವನ್ನು ತಾವರೆ ಚಿಹ್ನೆಗೆ ನೀಡಿದು ಎನ್ನನ್ನು ಬಹುಮತದ ಗೆಲ್ಪ ಒಂದು ಪದಕ್ಕೆ ಏನೊಂದು ಯಾನು ಉಂಟ ಒಂದಲ್ಲೇ ಇಲ್ಲಿ ಬಂದು ಈಗ ಕಳೆದ ಒಂದು ತಿಂಗಳಿಂದ ನಮ್ಮೊಟ್ಟಿಗೆ ಸತತವಾಗಿ ನಿರಂತರವಾಗಿ ಕಾರ್ಯಕರ್ತರು ಹಾಗೆ ನಮ್ಮ ಸೀನಿಯರ್ಸ್ ಆಗಂತಹ ಲೀಡರ್ಸ್ ದವರು ಎಲ್ಲರೂ ಒಟ್ಟಿಗೆ ನನ್ನ ಜೊತೆ ಇದ್ದುಕೊಂಡು ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಬೆಳಿಗ್ಗೆಯಿಂದ ರಾತ್ರಿ ತನಕ ಹಗಲು ರಾತ್ರಿ ಅನ್ನದೇ ಸತತವಾಗಿ ದುಡಿತಿರುವಂತಹ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ, ಕೃತಜ್ಞತೆ ಸಲ್ಲಿಸಿದ್ದೇನೆ. ನಿಮ್ಮ ಈ ಪ್ರೀತಿ ವಿಶ್ವಾಸ ನನಗೆ ಬಾಯಿ ಮಾತಾಡಲಿಕ್ಕೆ ಹೇಳಕ್ಕಾಗ್ತಾ ಇಲ್ಲ. ತುಂಬಾ ಧನ್ಯವಾದ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಇದೇ ರೀತಿ ನಿಮ್ಮ ಸದಾ ಸಪೋರ್ಟ್ ಹೀಗೆ ಇರ್ಲಿ ಅಂತ ಮಾತ್ರ ಕೇಳ್ಕೊಳ್ತಾ ನಾನು ವಿರಾಮಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಅದೇ ಕಳೆದ 35-40 ವರ್ಷಗಳಿಂದ ನಮ್ಮ ಕಾಸರಗೋಡು ಜಿಲ್ಲೆಯನ್ನು ಬದಲಾಯಿಸಿ LDF ಮತ್ತು UDF ಆಡಳಿತ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಂತಹ ಒಂದು ಸೌಕರ್ಯ ಸವಲತ್ತುಗಳು ತಂದುಕೊಡ್ಲಿಲ್ಲ. ನಮಗೆ ಮೆಡಿಕಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಕಾಲೇಜಸ್ ಇಲ್ಲ, ಮತ್ತು ಜಾಬ್ ಆಪರ್ಚುನಿಟೀಸ್ ಇಲ್ಲ. ಅದೇ ರೀತಿ ನೀರಿನ ಪ್ರಶ್ನೆ ಇದೆ. ಈ ಥರ ಬದಲಾಯಿಸಿ ಆಡಳಿತ ಮಾಡಿದರೂ ಕೂಡ ಇವರು ಒಂದು ಡೆವಲಪ್ಮೆಂಟ್ ತರಲಿಲ್ಲ ಕಾಸರಗೋಡಿಗೆ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಹಲವಾರು ಡೆವಲಪ್ಮೆಂಟ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ, ವಿಕಸನ ಕಾರ್ಯಕ್ರಮಗಳು ಏನೆಲ್ಲ ಮಾಡಿದ್ದಾರೆ ಅಂತೇಳಿ. ಸೊ ಈ ಸಂದರ್ಭದಲ್ಲಿ ನನ್ನ ವೋಟರ್ನವರಿಗೆ, ನನ್ನ ಪ್ರೀತಿಯ ಮತದಾರರಿಗೆ ಹೇಳುವಂಥದ್ದು ಅಂತ ಹೇಳಿದರೆ, ನಮ್ಮ ಕಾಸರಗೋಡಿನ ಸಮಗ್ರ ಅಭಿವೃದ್ಧಿಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಪ್ರತಿ ದಿವಸ ಮಕ್ಕಳು, 1000 ಮಕ್ಕಳು ಕಾಲೇಜ್ಗೋಸ್ಕರ ಟ್ರಾವೆಲ್ ಮಾಡಿಕೊಂಡು ಬೇರೆ ಸ್ಟೇಟ್ಗೆ ಹೋಗ್ತುವಂಥ ಗತಿಗೇಡು ಬಂದಿದೆ. ಸೊ ಇದೆಲ್ಲ ನಾವು ನಿಲ್ಲಿಸಬೇಕು. ನಮಗೇನಾದರೂ ಎಮರ್ಜೆನ್ಸಿ ಬಂತು, ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ಪಕ್ಕದ ಸ್ಟೇಟಿಗೆ ಹೋಗಬೇಕು. ಸೊ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಒಂದು ಅವಕಾಶ ನನಗೆ ಕೊಡಿ ಅಂತ ಕೇಳ್ತಾ ಇರೋದು. ಒಂದು ಅವಕಾಶ BJPಗೆ ಕೊಡಿ. ಯಾಕಂತ ಹೇಳಿದ್ರೆ ನೀವು 35-40 ವರ್ಷಗಳಿಂದ ನೋಡಿದ್ದೀರಿ. ಸೊ ಒಂದು 5 ವರ್ಷ BJPಗೆ ಕೊಡಿ, ನಾವು ಅಭಿವೃದ್ಧಿ ಮಾಡಿ ತೋರಿಸ್ತೇವೆ. ಈ 5 ವರ್ಷದಲ್ಲಿ ಕಾಸರಗೋಡಿನ ಸಮಗ್ರ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಹೊಸ ಡೆವಲಪ್ಮೆಂಟ್ ಆಗಿರೋದು ಕಾಸರಗೋಡು ನೋಡಲಿಕ್ಕೆ ನಿಮಗೆ ಸಾಧ್ಯ ಇದೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಆಲ್ರೆಡಿ ನಾನು ಕೊಟ್ಟಿದ್ದೇನೆ, ಏಮ್ಸ್ ಕೊಟ್ಟಿದ್ದೇನೆ, ಕಾಲೇಜಸ್ ಕೊಟ್ಟಿದ್ದೇನೆ, ಮತ್ತು ಜಾಬ್ ಆಪರ್ಚುನಿಟೀಸ್ ಮಾಡಿಕೊಡ್ತೇನೆ. ಅದಲ್ಲದೆ ಚಿಕ್ಕದೊಂದು ಫೆಸಿಲಿಟಿ, ವಾಟರ್ ಸ್ಕ್ಯಾಸಿಟಿ ಇದೆ ನಮಗೆ. ನಮ್ಮಲ್ಲಿ 12 ನದಿಗಳಿದೆ ಕಾಸರಗೋಡು ಜಿಲ್ಲೆಯಲ್ಲಿ, ಆದರೂ ಕೂಡ ನಮಗೆ ಕುಡಿ ನೀರಿನ ಪ್ರಶ್ನೆ ಇದೆ. ಇದೆಲ್ಲ ನಾನು ಪರಿಹರಿಸ್ತೇನೆ. ಸೊ മോദിജിയുടെ ഗ്യാരണ്ടി എൻ്റെ ഉറപ്പാണ്. കാസർഗോഡ് 5 വർഷം എൻ്റെ ഞങ്ങളുടെ കയ്യിൽ തന്നു കഴിഞ്ഞെങ്കിൽ കാസർഗോഡിന് സമഗ്ര വികസനം കാണാൻ സാധിക്കും.